ಮದ್ದೂರಿನ ಗಣಪತಿಯ ಮೇಲೆ ಏನು ಕಲ್ಲು ತೂರುವಂಥ ಹೀನ ಕೃತ್ಯವನ್ನು ಇವತ್ತೇನು ಮಾಡಿದ್ರು, ಒಂದು ಮಸೂದೆಯಿಂದ ಕಲ್ಲು ತೂರಾಟ ಮಾಡುವಂಥದ್ದು ಏನು ಮಾಡಿದ್ರು. ಇವತ್ತು ಮಂಡ್ಯ ಜಿಲ್ಲೆಯಲ್ಲೂ ಸಹ ಹಿಂದೂಗಳು ಜಾಗೃತರಾಗಿದ್ದಾರೆ. ಇವರು ಕೇವಲ 4-5% ಇದ್ದವರು ಈ ರೀತಿ ದಬ್ಬಾಳಿಕೆ ಮಾಡ್ತಾರೆ. ನಾಳೆ 30-40% ಆದರೆ ನಾವು ಹಿಂದೂಗಳು ರಕ್ಷಣೆ ಹೆಂಗೆ ಅನ್ನೋವಂಥದ್ದು ಇವತ್ತು ಎಲ್ಲ ಹಿಂದೂಗಳಲ್ಲಿ ಒಂದು ಜಾಗೃತಿ ಮನೋಭಾವನೆ ಮೂಡ್ತಾ ಇದೆ. ನಾವು ಇನ್ಮೇಲೆ ಜಾತಿ ಆಧಾರದ ರಾಜಕಾರಣ ಮಾಡಬಾರ್ದು. ನಮ್ಮ ಸನಾತನ ಧರ್ಮ ಉಳಿಬೇಕು. ನಮ್ಮ ಧರ್ಮದ ರಕ್ಷಣೆ ಜೊತೆಗೆ ಸನಾತನ ಧರ್ಮದ ಜನರಿಗೆ ನ್ಯಾಯ ಸಿಗಬೇಕು. ಇವತ್ತು ನೋಡ್ತಾ ಇರ್ತೀರಿ, ಕರ್ನಾಟಕ ಸರ್ಕಾರ ಕೇವಲ ಮುಸ್ಲಿಂ ಸಮಾಜವನ್ನು ಓಲೈಕೆ ಮಾಡೋದರಲ್ಲೇ ತೊಡಗಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ನನಗೆ ಇನ್ನೊಂದು ಜನ್ಮ ಇದ್ದರೆ ನಾನು ಮುಸ್ಲಿಮ್ನಾಗ್ತೇನೆ ಅಂತ ಹೇಳ್ತಾರೆ. ಯಾವ ಹಿಂದೂಗಳ, ಅದರಲ್ಲಿ ವಿಶೇಷವಾಗಿ ಹಾಲು ಮತ್ತು ಕುರುಬ ಸಮಾಜದ ಜನ ಬದಾಮಿಯಲ್ಲಿ, ನಮ್ಮ ಕಡೆ ಅದು ರುಮಾಲ್ ಅಂತ ಕರಿತೀವಿ, ಕಡೆ ಪೇಟ ಕರೀತಾರೆ. ಅದನ್ನು ಸುತ್ತಲಿಕ್ಕೆ ಬಂದರೆ, ಕುಂಕುಮ ಹಚ್ಚಲಿಕ್ಕೆ ಬಂದರೆ ತಿರಸ್ಕಾರ ಮಾಡಿ ಅಸಹ್ಯಕರ ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ಮುಸ್ಲಿಂ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಅವ್ರು ಹಾಕುವಂಥ ಟೋಪಿ ಹಾಕ್ಕೊಂಡು, ಅವ್ರು ಹಾಕುವಂಥ ಅರಬಸ್ಥಾನದ ಡ್ರೆಸ್ಗಳನ್ನು ಹಾಕ್ಕೊಂಡು ಅತ್ಯಂತ ಸಂತೋಷದಿಂದ ಅಭಿಮಾನದಿಂದ ಬೀಗ್ತಾ ಇರ್ತಾರೆ. ಇದು ಏನು ಸಂದೇಶ ಹೋಗ್ತಾ ಇದೆ ಅಂದರೆ, ರಾಜ್ಯದಲ್ಲಿ ಹಿಂದೂಗಳ ರಕ್ಷಣೆ ಆಗ್ತಾ ಇಲ್ಲ. ಇವತ್ತು ನೋಡಿ, ಮೊನ್ನೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಪೊಲೀಸ್ ಇಲಾಖೆಯ PSI ಭರ್ತಿಯ ಸಲುವಾಗಿ ಮುಸ್ಲಿಮರ ಯುವಕರಿಗೆ ತರಬೇತಿ ಕೊಡುವಂಥದ್ದು. ಅಂದರೆ ಏನು ಅರ್ಥ ಇದು? ದಲಿತರಿಗಿಲ್ಲ, ಹಿಂದುಳಿದ ವರ್ಗದವ್ರಿಗಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಹೆಚ್ಚು ಮುಸ್ಲಿಮರು ತುಂಬಬೇಕು ಅನ್ನೋಂಥ ಸಂಚು ಇವತ್ತೇನು ಮಾಡ್ತಾಯಿದ್ದಾರೆ. ಇದರ ಅರ್ಥ ಕರ್ನಾಟಕವನ್ನು ಮುಸ್ಲಿಮೀಕರಣ ಮಾಡುವಂಥ ಕೆಟ್ಟ ಸಂಸ್ಕೃತಿಗೆ ಇವತ್ತು ರಾಜ್ಯ ಸರ್ಕಾರ ಬಂದಿದ್ದು.